ನಮ್ಮ ಸರ್ಕಾರ ಬಂದ್ರೆ ಬಿಡದಿ ಯೋಜನೆಯನ್ನ ನಿಲ್ಲಿಸ್ತೇವೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಒಂದು ವೇಳೆ ನಮ್ಮ ಸರ್ಕಾರ ಬಂದಿದೆ ಆದ್ರೆ ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಅನ್ನ ಮಾಡಲ್ಲ. ಬೆಳಗಾವಿ ಸದನದಲ್ಲಿ ಈ ಬಗ್ಗೆ ಯಾಕೆ ಮಾತನಾಡಲಿಲ್ಲ ಅಂತ ಹೇಳಿ ರೈತ ಮಹಿಳೆಯರು ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗೆ ಅಶೋಕ್ ಅವರ ಉತ್ತರ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಆರ್ ಅಶೋಕ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಕಳೆದ ಹಲವು ದಿನಗಳಿಂದ ಈ ಭಾಗ ರೈತರು ಹೋರಾಟ ಮಾಡ್ತಾರೆ. ಮೊದಲಿಂದಲೂ ಕೂಡ ತಾವು ಬೆಂಬಲ ವ್ಯಕ್ತಪಡಿಸಿದ್ರಿ. ಆದರೂ ಕೂಡ ಸರ್ಕಾರ ಮೊದಲ ಹಂತವಾಗಿ ಭೂ ಸ್ವಾಧೀನ ಮಾಡಿದೆ. ಇವತ್ತು ಕೂಡ ಬಂದಿದ್ದೀರಿ, ಇಲ್ಲಿ ಬೆಂಬಲ ವ್ಯಕ್ತಪಡಿಸಿ ಸ್ಥಳಕ್ಕೆ ಹೋಗಿದ್ದೀರಿ, ಏನು ಹೇಳ್ತೀರಿ ಸರ್? ನೋಡಿ, ಈ ಜಮೀನು ಏನಿದೆ ಇದು ಬಾಳೆ, ತೆಂಗು, ಅಡಿಕೆ ಇರುವಂಥ ಫಲವತ್ತಾದ ಜಮೀನು, ನೀರಾವರಿ. ಇಲ್ಲಿ ಲೇಔಟ್ ಮಾಡೋಕ್ಕಾಗದೇ ಇಲ್ಲ, ಯಾಕಂದರೆ ಭೂಮಿನ ಹೈಟ್ ಮಾಡಬೇಕಾಗ್ತದೆ. ಇದು ತಗ್ಗಿದೆ ಭೂಮಿ. ಎಲ್ಲಿಂದ ಮಣ್ಣೆಲ್ಲಿಂದ ತಂದು ಹಾಕ್ತೀರಾ? ಇದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮಾಡೋಕ್ಕೆ ಲೇಔಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೇನೋ ಅಟಕ್ ಬಿದ್ದ ಥರ DK ಶಿವಕುಮಾರ್ ನಾನು ಮಾಡೇ ಮಾಡ್ತೀನಿ ಅಂತ. ಈ ಉಪಯೋಗ ಆಗಲ್ಲ. ನಿನಗೆ ಇದರಿಂದ ಹಠ ಮಾಡಿ ಏನು? ರೈತರ ಮೇಲೆ ಹಠ ಮಾಡಿದ್ರೆ ಏನು ಬರ್ತದೆ? ಹೋಗಿ ತಮಿಳ್ನಾಡು ಮೇಲೆ ಹಠ ಮಾಡು. ಮೇಕೆದಾಟು ಯೋಜನೆಗೆ ತಮಿಳ್ನಾಡು ಮೇಲೆ ಹೋಗಿ ಹಠ ಮಾಡು. ಇಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತೆಲ್ಲ ಹಂಗೆ ಹೋಗಿ ತಮಿಳ್ನಾಡು ಹತ್ರ ಹೇಳಲ್ಲ. ಅಲ್ಲೋಗಿ ಹೇಳಲ್ಲ. ಅಲ್ಲೋಗಿ ಸ್ಟ್ರೈಕ್ ಮಾಡಿದ್ಯಾ? ಇಲ್ಲಿ ಬಂದು ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಇವ್ರು ಬಡವರು. ಆ ತಮಿಳ್ನಾಡವರು ಹೋದ್ರೆ ಇಲ್ಲಿ ಓಡಿಸ್ಕೊಂಬತ್ತಾರೆ ನಿನ್ನ. ಇವ್ರು ಓಡಿಸಲ್ಲ ಅಂತ ಇಲ್ಲಿ ಬರ್ತಾ ಇದೆಯಾ? ಸರಿ ಇಲ್ಲ ಇದು. ಸರ್, CM ಆಗಲಿ ಕಾಂಗ್ರೆಸ್ ನಾಯಕರು ಒಟ್ಟು ಮಾಡಿ ತೋರಿಸ್ತಿರುವಂಥದ್ದು ಒಂದು ಕಡೆ JDS ಮೇಲೆ ಮತ್ತು BJP ಮೇಲೆ. ತಮ್ಮ ಸರ್ಕಾರದ ಅವಧಿಯಲ್ಲಿ 1,000 ಎಕರೆ ಇಲ್ಲಿ ಅಕ್ವಿಸಿಷನ್ ಆಯಿತು. ಜೊತೆಗೆ ಕುಮಾರಸ್ವಾಮಿ ಅವರು ಈ ಯೋಜನೆ ಮಾಡಿರೋದು ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ. ತಮ್ಮ ಸರ್ಕಾರ ಇದ್ದಾಗ ರೆಡ್ ಝೋನನ್ನು ತೆಗಿಬೋದಾಗಿತ್ತು, ಯಾಕೆ ತೆಗಿಲಿಲ್ಲ? ಹೀಗಾಗಿ ನಾವು ಮುಂದುವರಿಸ್ತಿದ್ದೀವಿ ಅಂತಂದು ಕೂಡ ತಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ, ಝೋನ್ ಪ್ರಶ್ನೆ ಬಂದಿಲ್ಲ. ಜನ ಇವಾಗ ಯಾರು ಝೋನ್ ಕೇಳ್ತಾ ಇಲ್ಲ. ಬರಬೇಡ್ರಪ್ಪ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಮ್ಮನ್ನ ಪಾಡಿಗೆ ನಮ್ಮ ನೆಮ್ಮದಿಯಾಗಿ ಬಿಡಿ ಅಂತ. ಝೋನ್ ಪ್ರಶ್ನೆ ಅಲ್ಲ ಇಲ್ಲಿ. ಝೋನ್ ಪ್ರಶ್ನೆಗೆ ಮುಂದೆ ಬಂದಾಗ ಸರ್ಕಾರ ಯಾರು ರೈತರು ಬರ್ತಾರೋ ಅವರ ಝೋನ್ ಬಗ್ಗೆ ಬರಲಿ. ಅದು ಈಗ ಯಾರೂ ಬಂದಿಲ್ಲ. ಈಗ ಬಂದಿರೋವಂಥದ್ದು ಅಕ್ವೈರ್ ಮಾಡಬೇಡಿ ಅಂತ ಅಷ್ಟೇ. ಈಗ ನಮ್ಮನ್ನು ಫಾಲೋ ಮಾಡ್ತೀನಿ ಅಂದರೆ ಆಗಾರ ನಾವು ಹೇಳ್ತಾ ಇದ್ದೀರಲ್ಲ, ನನ್ನ ಫಾಲೋ ಮಾಡಪ್ಪ, ಬಿಟ್ಟುಬಿಟ್ಟಿದ್ದೀರಿ. 80% ಅಷ್ಟು ಇಲ್ಲಿ ಬರಡು ಭೂಮಿ ಇದೆ ಅನ್ನೋಂಥದ್ದು ಕೂಡ ಸ್ವತಃ CM ಅವರು ಹೇಳ್ತಾರೆ. ಬರಡು ಭೂಮಿ ಇದ್ರೆ ಬರಲಿ, ಎಲ್ಲ ರೈತರನ್ನ ಗುಡ್ಡೆ ಹಾಕ್ಕೊಂಡ್ಲಿ. ಇಲ್ಲಿರೋ ರೈತರನ್ನ ಎಲ್ಲ ಇವತ್ತು ಬಂದಿದ್ದೀರಲ್ಲ, ಹಂಗೆ ಬಂದ್ಬಿಟ್ಟು ನಡಿಯಪ್ಪ ನಾನು ಬರಡು ಭೂಮಿ ತೋರಿಸ್ತೀನಿ ಅಂತ ಅವ್ರು ಬರಡು ಭೂಮಿ ತೋರಿಸ್ಲಿ. ಅವಾಗ ಇಡೀ ರಾಜ್ಯದ ಜನತೆ ಗೊತ್ತಾಗುತ್ತೆ, DK ಶಿವಕುಮಾರ್ ಸತ್ಯ ಹೇಳ್ತಾವ್ರ ಸುಳ್ಳು ಹೇಳ್ತಾವ್ರ ಗೊತ್ತಾಗ್ತದೆ. ನಾವಿವತ್ತು ಮಾಧ್ಯಮದ ಮುಂದೆನೇ ಬಂದಿದ್ರಲ್ಲ ನಾವು. ಈ ಒಂದು ವಿಚಾರವನ್ನು ಪ್ರಧಾನಿಯವ್ರ ಜೊತೆ ಪ್ರಸ್ತಾಪ ಮಾಡಿದ್ರೆ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತಂದು CM ಅವರು ಹೇಳ್ತಾರೆ. ಪ್ರಧಾನಿ ಹೇಳಿರೋದು ದಾಖಲೆ ಏನಾನ ಇದೆಯಾ ಅವ್ರ ಹತ್ರ? ದಾಖಲೆ ಇದ್ರೆ ಕೊಡ್ರಿ, ಸುಮ್ಮನೆ ಸಂತೆ ಭಾಷಣ ಬೇಡ. ದಾಖಲೆ ಇದ್ರೆ. ಕೊನೆಯದಾಗಿ ಸರ್, ಈ ಭಾಗದ ರೈತರ ಜೊತೆ ಹೇಗಿರ್ತೀರಿ ಸರ್? ನಾವು ಈ ರೈತ ಹೋರಾಟಕ್ಕೆ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಹಲವಾರು ತಿಂಗಳುಗಳ ಕಾಲ ಬೆಂಬಲವನ್ನು ಕೊಟ್ಟಿದ್ದೀರಿ. ಲೀಗಲಿನೂ ಬೆಂಬಲವನ್ನು ಕೊಡ್ತೀರಿ. ಮುಂದೆ ನಮ್ಮ ಸರ್ಕಾರ ಬಂದರೆ ಈ ಪ್ರಾಜೆಕ್ಟ್ ಮಾಡಲ್ಲ ಅನ್ನೋ ಭರವಸೆನೂ ನಾನು ಕೊಟ್ಟಿದ್ದೀನಿ. ಈ ರೀತಿ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.